ವಾರ್ನಿಂಗ್ ಭಂಡಾರಿ ಅವರ ಪತ್ರಿಕಾ ಪ್ರಕಟಣೆಯ ಬೆನ್ನಲ್ಲೇ ಸಚಿವ ಆರ್.ಬಿ. ತಿಮ್ಮಾಪುರ್ ಸೈಲೆಂಟ್ ಆದ ಹಾಗೆ ಕಾಣಿಸ್ತಾ ಇದೆ. ನಾನು ಸಿಎಂ ಆಗುವ ಹೇಳಿಕೆ ವಿಚಾರದಲ್ಲಿ ನೋ ಕಾಮೆಂಟ್ಸ್ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಪಕ್ಷಕ್ಕಿಂತ ನಾವು ದೊಡ್ಡವರಲ್ಲ, ಪಕ್ಷ ಹೇಳಿದ ಹಾಗೆ ನಾವು ಕೇಳಬೇಕು. ನಾನು ಯಾವ ಬಣ ಕೂಡ ಅಲ್ಲ, ನಮ್ಮದೇನಿದ್ರು ಕೂಡ ಕಾಂಗ್ರೆಸ್ನ ಬಣ. ಅವಕಾಶ ಬಂದರೆ ಸಿಎಂ ಆಗಬಹುದು ಅಂತ ಅಂದೆ. ಆ ವಿಚಾರವಾಗಿ ಮಾತನಾಡದಂತೆ ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ. ನಾವು ಹೆದರಿಲ್ಲ, ಪಕ್ಷ ಸೂಚನೆ ಪಾಲಿಸಬೇಕು ಅಂತ ತಿಮ್ಮಾಪುರ್ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಈ ಸ್ಟೇಟ್ಮೆಂಟ್ನ ಹಿಂದೆ ನಾನಾ ಲೆಕ್ಕಾಚಾರಗಳು ಕೂಡ ಇದೆ. ರಾಜ್ಯ ರಾಜಕಾರಣದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಚಿವರುಗಳು ಕೊಡ್ತಿರುವ ಹೇಳಿಕೆಗೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಒಂದು ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿದರೆ. ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಸಚಿವರಾಗಿರ್ತಂಥ ಆರ್.ಬಿ. ತಿಮ್ಮಾಪುರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ತಾವೊಂದು ಹೇಳಿಕೆಯನ್ನು ಕೊಟ್ಟಿದ್ರಿ, ಸಿಎಂ ಸ್ಥಾನದ ಆಕಾಂಕ್ಷಿ ಅನ್ನುವಂಥದ್ದು. ತಾವು ಈ ಕ್ಷಣದಲ್ಲೂ ಆ ಹೇಳಿಕೆಗೆ ಬದ್ಧನಾ? ನೋಡಿ, ಸದ್ಯ ಏನೂ ನೋ ಕಾಮೆಂಟ್. ನಮ್ಮ ಹೈಕಮಾಂಡಿಂದ ಏನೂ ಕಾಮೆಂಟ್ ಮಾಡಬೇಡ ಹೇಳಿದ್ರೆ ನಾನೇನು ಮಾಡ್ತಾ ಇಲ್ಲ. ಯಾಕಂದ್ರೆ ಸುರ್ಜೇವಾಲಾ ಅವರು ಬಂದು ಹೋದ ಮೇಲೂ ಕೂಡ ಆರ್.ಬಿ. ತಿಮ್ಮಾಪುರ್ ಅವರು ಸ್ಪಷ್ಟವಾಗಿ ಹೇಳಿದ್ದೀನಿ ರೀ, ಶಾಸಕಾಂಗ ಪಕ್ಷದಲ್ಲಿ ನಾನು ಆಯ್ಕೆ ಆಗಬೇಕು, ಹೈಕಮಾಂಡ್ ಅವಾಗ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದೀನಿ. ಇದು ಯಾಕೆ ಊಹಾಪೋಹಗಳು ತರೋದು? ಇವಾಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರೋದಾರೆ, ಅದ್ರ ಕಂಟಿನ್ಯೂ ಇರ್ತಾರೆ, ತೊಂದರೆ ಇಲ್ಲ. ತಮ್ಮ ಕಾರ್ಯಾಧ್ಯಕ್ಷರು ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದರೆ ಮಂಜುನಾಥ್ ಭಂಡಾರಿ ಅವರು ತಮ್ಮ ಗಮನಕ್ಕೆ ಬಂದಿದೆ ಅನ್ಕೋತೀನಿ. ಪಕ್ಷದ ಚಟುವಟಿಕೆ ಈ ರೀತಿ ನಡೆಸ್ತಾ ಇರುವ 3 ಜನ ಸಚಿವರ ಬಗ್ಗೆ ನಾವು ವರದಿಯನ್ನು ಕೊಡ್ತೀವಿ, ಆರ್.ಬಿ. ತಿಮ್ಮಾಪುರ್ ಅವರ ಹೆಸರು ಕೂಡ ಅದರಲ್ಲಿ ಇದೆ, ಅದಕ್ಕೆ ತಾವು ಹೆದರಿದ್ರಾ? ಪ್ರಶ್ನೆ ಬರೋದಿಲ್ಲ. ನಾನೇನು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೂ ನಾನು ಪ್ರೊಸೆಸ್ ಇದೆಯಪ್ಪ, ಅದರಲ್ಲಿ ಆದರೆ ಮಾತ್ರ ಆಗ್ತೀವಿ ಅಂತ ಹೇಳಿದ್ದೀವಿ. ಅದರಲ್ಲಿ ನಾನೇ ಆಗಿಬಿಡ್ತೀನಿ, ನಾವು ಘೋಷಣೆ ಮಾಡ್ಕೊಂಡು ಮುಖ್ಯಮಂತ್ರಿ ಆಗ್ತೀನಿ. ಅದಕ್ಕೆ ಮುಖ್ಯಮಂತ್ರಿ ಪ್ರಶ್ನೆ ಇವತ್ತಿಲ್ಲ, ಚರ್ಚೆಯಲ್ಲಿದೆ. ನೀವು ಮೀಡಿಯಾದವರೇ ಅದನ್ನು ಚರ್ಚೆಗೆ ತಂದಿದ್ದೀರಿ. ಅದು ಹೆದರುವುದು ಮತ್ತೊಂದು, ನಾವೇನು ತಪ್ಪು ಮಾಡಿಲ್ಲ. ನಾನೇನು ಮುಖ್ಯಮಂತ್ರಿ ಆಗ್ತೀನಿ ಅಥವಾ ಮುಖ್ಯಮಂತ್ರಿಗೆ ಒಂದು ಹೇಳಿಕೆ ನಾವು ಯಾವುದು ಮಾಡೋದಿಲ್ಲ, ಮಾಡಿಲ್ಲ. ಹೈಕಮಾಂಡ್ ಹೇಳಿದೆ, ಅದ್ರ ಪ್ರಕಾರ ನಾವು ಒಪ್ಪಲೇಬೇಕಲ್ಲ. ನಮ್ಮ ಹೈಕಮಾಂಡೇ ನಮಗೆ ಆಜ್ಞೆ ಕೊಡ್ತದೆ, ಅದಕ್ಕೆ ನಾವು ಒಪ್ತೀವಿ. ನೋ ಕಾಮೆಂಟ್, ನಥಿಂಗ್. ಅಲ್ಲ, ಈಗ ಹೇಳಿಕೆ ನೀವು ಕೊಡಲ್ಲ ಮತ್ತೊಮ್ಮೆ? ನಮ್ಮ ಪಕ್ಷದ ಇದರಲ್ಲಿ ನಾವು ಇರಬೇಕಲ್ಲ, ಪಕ್ಷದ ಆಧೀನದಲ್ಲಿ ಇರಬೇಕಲ್ಲ. ನೋ ಕಾಮೆಂಟ್. ತಮ್ಮ ವಿರುದ್ಧ ಕೆಪಿಸಿಸಿ ವರದಿ ಕೊಡುತ್ತೆ, ಅದನ್ನು ಸ್ಪಷ್ಟವಾಗಿ ಕಾರ್ಯಾಧ್ಯಕ್ಷರೇ ಹೇಳಿದ್ದಾರೆ. ಆ ವರದಿಯನ್ನು ನಾವು ಕೊಡ್ತೀವಿ, ಸಚಿವರು ಹಿಂಗೆ ಮಾತಾಡಿದ್ದಾರೆ, ನೀವು ಪಕ್ಷದ ಕಚೇರಿಗೆ ಬಂದಿದ್ರಾ, ಕಾರ್ಯಕರ್ತರ ಅಹವಾಲು ಆಲಿಸಿದ್ರಾ, ಎಲ್ಲವನ್ನು ಕೊಡ್ತೀವಿ, ಎಚ್ಚರಿಕೆ ಅಂತ ಕೊಟ್ಟಿದ್ದಾರೆ. ಕೊಟ್ರೆ ಏನು ತಪ್ಪೇನಲ್ಲ, ನಮ್ಮ ಪಕ್ಷದ ಹಿರಿಯರು ಮಾಡ್ತಾ ಇದ್ದಾರೆ. ನಥಿಂಗ್ ರಾವ್. ಓಕೆ, ತಮ್ಮಂತ ಹಿರಿಯರಿಗೆ ಆ ಥರದ ಎಚ್ಚರಿಕೆ ಕೊಡುವಂಥದ್ದು ಹೇಗೆ ತಗೊಳ್ತೀವಿ? ನಮ್ಮ ಪಕ್ಷ ರೀ, ಪಕ್ಷ ಹೆಚ್ಚು ನಮಗೆ. ನಮ್ಮ ಪಕ್ಷ ಏನು ಹೇಳ್ತೈತೆ ಅದನ್ನು ಮಾಡ್ತೀರಿ. ಹೌದು. ಓಕೆ, ತಮ್ಗೆ ಅದ್ರ ಬಗ್ಗೆ ಏನು ಬೇಸರ? ಆದೇಶವನ್ನು ನಾವು ಚಾಕು ತಪ್ಪದೆ ಪಾಲನೆ ಮಾಡ್ತಾ ಇದ್ದೀವಿ. ಪಕ್ಷವೇ ದೊಡ್ಡದು, ಅದರಲ್ಲಿ ಎರಡು ಮಾತಿಲ್ಲ. ಸರ್, ಆರ್.ಬಿ. ತಿಮ್ಮಾಪುರ್ ಯಾವ ಕಡೆ ಸರ್? ನೀವು ಪಾರ್ಟಿ ಮನ್ನ ಸಿದ್ದರಾಮಯ್ಯ ಅವರ, ಡಿ.ಕೆ. ಶಿವಕುಮಾರ, ಏನು ಸರ್? ಯಾಕೆ ನಿಮ್ಗೆ ಡೌಟ್ ಇದೆ? ಪಕ್ಷನೇ ಒಂದಿದೆ, ನಿಮ್ಗೆ ಯಾಕೆ ಡೌಟ್ ಕೊಟ್ಟಲ್ಲ? ಓಕೆ, ಯಾಕೋ ಆರ್.ಬಿ. ತಿಮ್ಮಾಪುರ್. ಓಕೆ, ಇದು ಸಚಿವರಾಗಿರ್ತಕ್ಕಂಥ ಆರ್.ಬಿ. ತಿಮ್ಮಾಪುರ್ ಅವರ ಮಾತು. ಅದ್ರ ಬಗ್ಗೆ ನೋ ಕಾಮೆಂಟ್ಸ್ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ನಮಗೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ ಅನ್ನುವಂಥದ್ದು ಕೂಡ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮುನ್ರಾಜ್ ಜೊತೆ ಸುಖೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.